ಮುಂದುವರೆದು ಬಂದಿದೆ. ಈ ಬಾರಿಯೂ ಕೂಡ ಬಂದಂತ ಸದಸ್ಯರೆಲ್ಲರೂ ಸಮಾನ ಮನಸ್ಕರಾಗಿ ಎಲ್ಲ ಬೇಸರ ಮಾಡಿಕೊಳ್ಳದೆ ಈ ವರ್ಷವೂ ಕೂಡ ಈ ಒಂದು ಪ್ರವಾಸ ಯಶಸ್ವಿ ಆಗ್ಬೇಕು ಅಂತ ನಾನು ಹಾರೈಸ್ತೇನೆ, ನಿಮ್ಮನ್ನ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಬಗ್ಗೆ ಅನುಭವ ಇದೆ, ನಮ್ಮ ನಿಯಮಗಳು ಗೊತ್ತಿದೆ. ಹೊಸದಾಗಿ ಬಂದಂತ ಸದಸ್ಯರಿಗೆ ನಿಯಮಗಳು ಗೊತ್ತಿಲ್ಲ, ನನಗೆ ತಿಳಿಸ್ತೇನೆ. ಒಂದು ಮೊದಲಿಗೆ ಮಾರುತಿ ಟೂರಿಸ್ಟ್ ಟೀಮ್ ಸಾರದೋಡೆ ಇವರಿಗೆ ಮೊದಲೇ ಅಭಿನಂದಿಸುತ್ತಾ, ನಿರ್ದೇಶಕರಾದ ಮಾರುತಿ ನಾಯಕರಿಗೂ ಕೂಡ ಇದೇ ಸಮಯದಲ್ಲಿ ಅಭಿನಂದನೆಯನ್ನು ತಿಳಿಸುತ್ತಾ, ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಯನ್ನು ತಿಳಿಸುತ್ತಾ, ಬಂದಂತ ಎಲ್ಲ ನನ್ನ ಸಹೋದರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ, ಇಷ್ಟು ಒಂದು ವಾರದ ಕಾಲ ಪ್ರವಾಸ ಮಾಡಿದ ಪುಣ್ಯ ಸ್ಥಳ ತುಂಬ ಸುಂದರವಾದ ಒಂದು ಅನುಭವ ಅಂತ ಹೇಳ್ಬೋದು. ಇಷ್ಟು ಅಲ್ಪ ವೆಚ್ಚ ಮಾಡಿ ಇಂಥ ಸುಂದರವಾದ ಪ್ರವಾಸ ಮಾಡುವುದೊಂದು ಈ ಟೀಮಿಗೆ ಮಾತ್ರ, ನಮ್ಮ ಕರ್ನಾಟಕದಲ್ಲಿ ಈ ಟೀಮಿಗೆ ಮಾತ್ರ ಸಾಧ್ಯ ಅನ್ಸತ್ತೆ. ಇದನ್ನ ಕೇಳದಂತ ಎಲ್ಲರೂ ಸುಮಾರಾಗಿ ಆಶ್ಚರ್ಯ ಪಡ್ತಾರೆ. ಈಗೂ ಸಾಧ್ಯನಾ ಇಷ್ಟು ಕಡಿಮೆ ಖರ್ಚಿನಲ್ಲಿ ಒಂದು ವಾರ ನೀವು ಪ್ರವಾಸ ಮಾಡಿದ್ದೀರ ಅಂತ ಕೇಳ್ತಾರೆ. ಅದೇ ತುಂಬಾ ಖುಷಿ ಆಗತ್ತೆ ನಮ್ಗೆ. ಹಾಗಂತ ಈ ನಾನು ಸತತವಾಗಿ 4 ವರ್ಷದಿಂದ ಬರ್ತಾ ಇದ್ದೇನೆ. ತುಂಬಾ ನಾನು ಕಾಯಂ ಸದಸ್ಯನಾಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದೇವಸ್ಥಾನ ಪೂಜೆ ಮಾಡಿ ಸತತ ಸುಮಾರು 15 ವರ್ಷ ಆಯ್ತು. ದೇವಸ್ಥಾನ ಗೋಳಿವೀರ ದೇವಸ್ಥಾನ ಪೂಜೆ ಮಾಡು ಕತ್ಕೊಂಡು ನನಗೆ ಒಂದ್ ದಿವ್ಸ ಮನೆ ಇಲ್ಲ ಅಂತ ಹೇಳ್ರೆ ಒಂದು 4-5 ಕಾಲರು ಬರ್ತದೆ. ಯಾವ ಬರ್ತೀರಿ, ಪೂಜೆ ಮಾಡ್ಬೇಕು ನಾಳೆ, ಹಾಗೆ ಹೇಗೆ ಅಂತ. ಅದು ನಿಮ್ಮ ಮಾರುತಿಯ ಪ್ರಭಾವನೋ ಅಥವಾ ನಮ್ಮ ಗೋಳಿವೀರನ ಅವರೆಲ್ಲರ ಪ್ರಭಾವದಿಂದ ಇವತ್ತವರೆಗೂ ನನಗೆ ಪೂಜೆದ್ದು ಒಂದೇ ಒಂದು ಕಾಲ್ ಬಂದದ್ದಿಲ್ಲ. ವಿಶೇಷವಾಗಿ ಈ ಒಂದು ವಾರ ನನಗೆ ಪೂಜೆ ಮಾಡ್ಬೇಕಂತ ಕಾಲ್ ಮಾಡಿದವರೇ ಇಲ್ಲ. ಆ ರೀತಿ ಯಾರು ಹೇಳ್ಕೊಳ್ಳೇ ಇಲ್ಲ. ಅದು ತುಂಬಾ ಪವಾಡ ಅಂತ ಕಾಣ್ತದೆ. ನಾನು 2 ದಿವಸ ಇಲ್ಲ ಅಂತ ಹೇಳ್ರೆ ಒಂದ್ 4-5 ಆದ್ರೂ ಕಾಲ್ ಬರ್ತದೆ, ಇವತ್ತು ಪೂಜೆ ಮಾಡ್ಲೇಬೇಕು ಮಾರ್ರೆ, ಮಾಡ್ಕೊಡ್ಲೇಬೇಕು ನೀವು, ಹಾಗೆ ಹೀಗೆ ಅಂತ. ಈ ಒಂದು ವಾರ ಒಂದೇ ಒಂದು ಕಾಲ್ ಬರಲಿಲ್ಲ. ಅದು ಒಂದು ವಿಶೇಷ ಪವಾಡ ಅಂತ ಹೇಳ್ಬೋದು. ಎಂಥದೇ ಕೆಲಸ ಇದ್ರೂ ಕೂಡ ಅದನ್ನ ಬಿಡುವು ಮಾಡಿಕೊಂಡು ಈ ಪ್ರವಾಸಕ್ಕೆ ಕಾಯಂ ಸದಸ್ಯನಾಗಿ ಇರ್ಬೇಕಂತ ನನ್ನ ಅನಿಸ್ತಾ ಇದೆ. ಹಾಗೂ ನನ್ನ ಈ ವರ್ಷ ನನ್ನ ಅಣ್ಣ ಮತ್ತು ನನ್ನ ಭಾವಂದಿರು ಬಂದಿದ್ದಾರೆ. ಮತ್ತೆ ವಿಶೇಷವಾಗಿ ನನ್ನ ಹೆಂಡತಿನ ಒತ್ತಾಯ ಮಾಡಿ ಕರ್ಕ ಬಂದಿದ್ದೆ. ಅವಳು ಕೂಡ ಬರುದಿಲ್ಲ ಅಂತ ಹೇಳ್ತಾ ಇದ್ಲು, ಮಕ್ಕಳೆಲ್ಲ ಪರೀಕ್ಷೆ ಇದೆ ಅಂತೆ. ನಾನು ತುಂಬಾ ಒತ್ತಾಯ ಮಾಡಿ ಈ ವರ್ಷ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದೇನೆ. ಹಾಗೆ ಎಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸುತ್ತಾ, ಮತ್ತೆ ಎಲ್ಲ ನನ್ನ ಹೊಸದಾಗಿ ಬಂದಂತ ನನ್ನ ಎಲ್ಲ ಸಹೋದರಿಗೂ ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಅಂತ ಸುಂದರವಾದ ಪ್ರವಾಸಕ್ಕೆ ನಮ್ಮನ್ನ ಕೊಂಡೊಯ್ತಿರುವಂತ ಶ್ರೀ ಮಾರುತಿ ಟೂರಿಸ್ಟ್ ಟೀಮ್ಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 1-2 ಮಾತನ್ನ ಮುಗಿಸ್ತೇನೆ. ಯಾಕೆಂದ್ರೆ ನಾವು ಪ್ರವಾಸ ಮಾಡುದು 2 ಊರು 3 ಊರು ನೋಡಬಹುದು. ಯಾವ್ಯಾವ್ದು, ಒಂದು ಧರ್ಮಸ್ಥಳ, ಒಂದು ತಿರುಪತಿ, ಒಂದು ಶಿರ್ಸಿ ನೋಡಬಹುದು. ಈಗ ನಾವು ನಮ್ಮ ಮಾರುತಿ ತಂಡದ ಪ್ರವಾಸ ಸ್ಟಾರ್ಟ್ ಆಗಿ ಇವತ್ತು 12 ವರ್ಷದಿಂದ ನಾವು ಹಲವಾರು ಪ್ರವಾಸ ತಾಣಗಳು ನೋಡಿದ್ದೇವೆ. ನಾವು ಹೊರ ರಾಜ್ಯಗಳಿಗೆ ಹೋಗಿದ್ದೇವೆ. ನಾವು ಈಗ ನಾವಾಗೆ ಹೋಗಿದರೆ, ಹೊರ ರಾಜ್ಯಕ್ಕೆ ಹೋಗಿದರೆ ನಾವು ನಮ್ಮ ಹತ್ರ ಹೋಗಕ್ ಆಗುದಿಲ್ಲ. ಯಾಕೆಂದ್ರೆ ನಾವು ಒಂದು ಊರು ನೋಡ್ಬೋದು, ಹಾಗೆ ಬರ್ಬೋದು. ಒಂದು 10-20 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಅಷ್ಟು ಊರು ನೋಡ್ಬೇಕಂದ್ರೆ ಅದು ಸಾಧ್ಯವಾಗೋದು ಅಸಹ್ಯವಾದ ಮಾತದು. ಈಗ ನಮ್ಮ ಹತ್ರ ನಾವು ಈ ಮಾರುತಿ ತಂಡದ ಪ್ರವಾಸ ತಂಡ ಮಾಡೋಕೆ ನಾವು ಸುಮಾರು ಒಂದು ಕನಿಷ್ಠ ಒಂದು 60-70 ಒಂದು 100 ಮಂದಿ ದಾಟಿದರೆ ಅನ್ಬೇಕು ನಾವು ಪ್ರವಾಸ ಮೆಂಬರ್ಸ್. ಹೀಗಾಗಿ ನಮ್ಮ ಪ್ರವಾಸ ತಂಡ ಕೆಲವರಿಗೆ ಆಗುದಿಲ್ಲ. ಹುಡುಗರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ಪ್ರವಾಸ ಇಂದೆಲ್ಲ ನಾಳೆಲ್ಲ ಹುಡುಗರು ಹೋಗ್ತದೆ, ಆದ್ರೆ ಕೆಲವರಿಗೆ ಲೇಡೀಸ್ ಹೋಗಕ್ಕಾಗ್ತದೆ. ನಾವು ಹೆಚ್ಚಿನ ಪ್ರವಾಸ ತಾಣಕ್ಕೆ ನಾವು ಹೋಗ್ತಿರು. ನಾವು ಪ್ರತಿ ವರ್ಷನೂ ಈ ಪ್ರವಾಸ ತಾಣಕ್ಕೆ ಹೆಚ್ಚಿನ ಸಂಖ್ಯೆ ಬರಲಿ ಅಂತ ನಾವು ಹಾರೈಸ್ತಾ ಅಂತ 1-2-3 ಮಾತನ್ನು ಉಳಿಸುತ್ತೇನೆ. ಇದು ಮಾರುತಿ ಟೂರಿಸ್ಟ್ ಸಂಘ ಅಷ್ಟೇ ಅಲ್ಲ, ನನ್ನ ಕುಟುಂಬ ಇದು. ಇದರಲ್ಲಿ ನಾನೊಬ್ಬ
ಅತಿ ಸಣ್ಣವ ನನ್ನಿಂದ ಏನಾದ್ರು ತಪ್ಪಾದ್ರೆ ಯಾರಿಗೆ ಏನಾದ್ರು, ನಾನು ಇದು ಹೋಗ್ತಾ ಇರೋದು 6ನೇ ವರ್ಷ, ಯಾರಿಗೆ ಏನು ತೊಂದರೆ ಆದ್ರು ಏನಾದ್ರು ಮಾತಿನಲ್ಲಿ ತಪ್ಪಾದ್ರು ದಯವಿಟ್ಟು ಕ್ಷಮಿಸಿ. ಮತ್ತೆ ಈ ಟೂರ್ನಲ್ಲಿ ತಿಂಗಳ ಏನಾದ್ರು ದುಡ್ಡಾಗ ಇಡುವಂಥದ್ದು ಏನಾದ್ರು ಮಾಡಿದ್ರೆ ಲಾಸ್ಟ್ ಹೋಗ್ಬೇಕಿದ್ರೆ ಅನುಕೂಲ ಆಗ್ತದೆ ಅನ್ನೋದೊಂದು ನನ್ನ ಅನಿಸಿಕೆ. ಅದು ನಿಮ್ಗೆ ಏನು ಅನಿಸ್ತದೆ ಗೊತ್ತಿಲ್ಲ. ಅಲ್ಲ ಈ ಸಲ ಬರೋರು ಬರುದಿಲ್ಲದವ್ರು ಇರ್ತಾರಲ್ಲ. ನಾನು ತುಂಬಾ ಖುಷಿ ಪಟ್ಟಿದ್ದೇನೆ. ಯಾರು ಖುಷಿ ಪಟ್ಟಿದ್ರು ಇಲ್ಲೋ ಗೊತ್ತಿಲ್ಲ. ಯಾರಿಗೆ ನನ್ನಿಂದೇನು ತೊಂದರೆ ಆದ್ರು ಹೊಟ್ಟೆ ಹಾಕೊಂಡ್ಬಿಡಿ. ಹಾಡನ್ನ ಹಾಡುವಂತ ಸಿಂಗರ್ ನಮ್ ಜೊತೆಗಿದ್ದು ತುಂಬಾ ಖುಷಿ. ನನ್ನ ಹೆಸರು ರೋಹಿದಾಸ್ ಸೋನಿ ಮನೆ. ನಾನು ಒಬ್ಬನೇ ಪ್ರವಾಸಕ್ಕೆ ಬಂದದ್ದೇ ಅಪರೂಪ. ನಾನು ಹೆಂಡತಿ ಜೊತೆಗೆ ಎಲ್ಲಾದ್ರೂ ಹೋಗುದಿದ್ರೆ ಹೆಂಡತಿ ಜೊತೆಗೆ ಹೋಗೋದು. ಪ್ರಥಮ ಬಾರಿ ಹೆಂಡತಿನ ಬಿಟ್ಟಾಕ್ ಬಂದ, ನಂಗೆ ಅದೊಂದು ಬೇಜಾರಾದೆ. ಆದ್ರೆ ಪ್ರವಾಸ ಎಷ್ಟು ಬೇಗ ಮುಗಿತು ಅಂದೇನೆ ಗೊತ್ತಾಗಿಲ್ಲ. 1 ವಾರ ಆಯ್ತು. ಪ್ರವಾಸದಲ್ಲಿ ಜಗ್ಗನ್ನು ನಂಗೆ ತುಂಬಾ ಇಷ್ಟ ಆದ್ರು. ಏನಾದ್ರು ಒಂದು ಮಾತಾಡೋ ಅವ್ರದ್ದೇ ಏನಾದ್ರು ಒಂದು ಹೇಳ್ತಾರೆ. ಆದ್ರೆ ಅವ್ರ ಬಾಯಿಗೆ ಬೆಣ್ಣೆ ಹಾಕಿದವ್ರಿಗೆ ಒಂದು ನಮಸ್ಕಾರ ಹಾಕಲ್ಲ. ಮತ್ತೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಇಷ್ಟು ಪ್ಲೇಸನ್ನು ನೋಡಿದ್ದೇವೆ. ಇದರಿಂದ ನಂಗೆ ತುಂಬಾ ಖುಷಿ ಇದೆ. ಮತ್ತೆಲ್ಲ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಈ ಸಲ. ನೀವು ಬೇರೆ ಬೇರೆ ಜನರೆಲ್ಲ ನೋಡಿದ್ದೀರಿ. ನನಗೆ ಈ ಸಲ ಅನಿಸಿದ್ದು ಭಾರಿ ಒಳ್ಳೆ ಟೀಮ್ ಸಿಕ್ಕಿದೆ. ಒಬ್ರು ಒಂದು ದುಶ್ಚಟದವ್ರು ಯಾರು ಕಾಣಿಸ್ತಿಲ್ಲ ನನಗೆ. ಭಾರಿ ಖುಷಿ ಆಯ್ತು, ಭಾರಿ ಸಂತೋಷ ಆಯ್ತು. ನನಗೆ ಈ ಸಲ ಅನಿಸಿದ್ದು ಭಾರಿ ಒಳ್ಳೆ ಟೀಮ್ ಸಿಕ್ಕಿದೆ. ಒಬ್ರು ಒಂದು ದುಶ್ಚಟದವ್ರು ಯಾರು ಕಾಣಿಸ್ತಿಲ್ಲ ನನಗೆ. ಭಾರಿ ಖುಷಿ ಆಯ್ತು, ಭಾರಿ ಸಂತೋಷ ಆಯ್ತು. ಬೇಲೂರು ಕ್ಷೇತ್ರದಲ್ಲಿ ಅಡಿಗೆ ಮಾಡಿಕೊಳ್ಳುತ್ತಿರುವುದು ಈ ಹರೀಶ ಒಂದು ಕೆಲಸನೂ ಮಾಡಿ. ಶ್ರೀ ಮಾರುತಿ ಪ್ರವಾಸ ತಂಡದ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ನನ್ನ ಟೈಮಿಗೆ ನಿಮ್ಮ ಪ್ರವಾಸವನ್ನು ಇಟ್ಟುಕೊಂಡಿದ್ದಕ್ಕೆ ಮತ್ತೊಂದು ಅಭಿನಂದನೆಗಳು. ನಂತರ ಮತ್ತೊಂದು ಸಲಹೆ ಏನಂದರೆ, ಹೆಚ್ಚಾಗಿ ದೇವಸ್ಥಾನ ಊಟನ ಹಾಕ್ಸ್ಬೇಡಿ. ಒಂದು ಊಟ ಹಾಕಿಸಿ ದಿವಸದಲ್ಲಿ, ನಿಮ್ಮ ಕೈ ತುತ್ತನ್ನು ಹಾಕಿಸಿ ಹೆಚ್ಚಾಗಿ. ಮಾರುತಿ ತಂಡದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮಾರುತಿಯವರು ಹೇಳಿದ್ರು ನಾನು ಒಂದಿಷ್ಟು ಪ್ಲೇಸ್ಗಳನ್ನ ತಿರುಗಾಡಿದ್ದೇನೆ ಅಂತ ಹೇಳಿ. 100% ತಿರುಗಾಡಿದ್ದೆ, ಆದರೆ ನಾನು ಒಬ್ಬರೇ ತಿರುಗಾಡಿದ್ದೆ. ಆದರೆ ಇವತ್ತು ಒಂದಿಷ್ಟು, ಯಾಕಂದ್ರೆ ಮುಖ ಪರಿಚಯವನ್ನೇ ಇಲ್ಲದಂತ ವ್ಯಕ್ತಿಗಳ ಜೊತೆ ಫಸ್ಟ್ ಹೊರಡುವಾಗ ಅನಿಸ್ತು, ಯಪ್ಪ ಇವ್ರು ಯಾರು ಗೊತ್ತೇ ಇಲ್ಲ, ನಾ ಇವ್ರ ಜೊತೆ ಹೇಗಿರೋದು ಅಂತ. ಆದ್ರೆ ಯಾರು ಗುರ್ತಿಲ್ಲದೆ ಹೋಗಿ ಇವತ್ತು ಮನೆಗೆ ವಾಪಸ್ ಹೋಗುವಾಗ ಪ್ರತಿಯೊಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತೆ ಬಾಂಧವ್ಯ ನೋಡಿಸಿಕೊಂಡಿದ್ದೇವೆ ನಾವು. ಅಷ್ಟು ಭಾವನೆ ಹೋಗ್ತಾ ಇದೆ. ಇನ್ನೊಂದು ವಿಚಾರವನ್ನು ಹೇಳಿದ್ರು, ಇಲ್ಲಿ ಕುತ್ತಾರಲ್ಲಿ ನಮಗೆ ಮಾಹಿತಿಯನ್ನು ಕೊಡುವವರು, ಯಾವುದೇ ಒಂದು ಸ್ಥಳಗಳಿಗೆ ಹೋಗ್ಬೇಕಾದ್ರೆ ನಾವು ಹೊಂದ್ಕೊಂಡಂತೆ ಹೋಗಕ್ಕಾಗಲ್ಲ. ಆ ಸ್ಥಳದ ಅಧಿದೇವತೆಗಳು ಯಾವತ್ತು ನಮ್ಮನ್ನ ಕರೆಸ್ಕೊಳ್ಳುತ್ತೆ, ನಮ್ಮನ್ನ ನೋಡ್ಬೇಕು ಅನ್ಸುತ್ತಲ್ವಾ, ಅವತ್ತು ನಾವು ಮಾತ್ರ ಆ ಕ್ಷೇತ್ರಗಳಿಗೆ ನಾವು ಪಾದಾರ್ಪಣೆ ಮಾಡ್ತೇವೆ, ಆ ಕ್ಷೇತ್ರದಲ್ಲಿ ನಾವು ದೇವರ ದರ್ಶನವನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಇವತ್ತು ಕೂಡ ನಿಜವಾಗಿದೆ, ನಾವು ಆ ದೇವರ ದರ್ಶನವನ್ನು ಮಾಡ್ಬೇಕಿದ್ರೆ ಆ ದೇವರು ಕರೆಸ್ಕೊಂಡಿದ್ದಾನೆ, ಆದ ಕಾರಣ ನಾವು ಆ ದೇವರ ದರ್ಶನವನ್ನು ಮಾಡಿದ್ದೇವೆ. ಸೊ ಇಂಥ ಪುಣ್ಯ ಕ್ಷೇತ್ರಗಳಿಗೆ ಕರ್ಕೊಂಡು ಹೋದಂತ ಮಾರುತಿ ಪ್ರವಾಸ ತಂಡದ ಪ್ರತಿಯೊಬ್ಬ ಪದಾಧಿಕಾರಿಗಳು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಸ್ಥಳಗಳು ಹೋಗ್ಬೇಕಿದ್ರೆ ಆ ಸ್ಥಳದ ಮಹಿಮೆ ಹಾಗೂ ಆ ಸ್ಥಳದ ಶಕ್ತಿ ಇರಬೇಕು. ಅಂದ್ರೆ ಆ ಸ್ಥಳ ನಮ್ಮನ್ನು ಕರೆಸಿದ್ರೆ ಮಾತ್ರ ನಾವು ಹೋಗ್ತೀವಿ. ಅಂತ ಸ್ಥಳಗಳನ್ನ ಚೂಸ್ ಮಾಡಿದ್ದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಂತ ಹೇಳಿದ್ರೆ, ಮಾರುತಿ ಅವರು ಹೇಳಿದ್ರು ಭಜನಾ ಕುಣಿತಕ್ಕೆ ನಮಗೆಲ್ಲೂ ವ್ಯವಸ್ಥೆ ಆಗಿಲ್ಲ ಅಂತೇಳಿ. ಖಂಡಿತ ವ್ಯವಸ್ಥೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಪ್ಲಾನಿಂಗ್ ಮಾಡಿದಾಗ ಒಂದು ಸಣ್ಣ ದೇಗುಲಗಳಿಗೆ ಎಂಟ್ರಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿಯ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯೋದು ಅತಿ ಕಡಿಮೆ ಆಗಿರುತ್ತೆ. ಸೊ ಅಂಥ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟರೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಳಗಳಲ್ಲಿ ನಾವು ತಂಗ್ಲಿಕ್ಕೆ ಇಷ್ಟಪಟ್ಟರೆ ಅಲ್ಲೇನಾಗುತ್ತೆ, ನಾವು ಭಜನಾ ಕುಣಿತ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಕಾರ್ಯಕ್ರಮ ನೋಡಿರೋದೇ ಕಡಿಮೆ ಆಗಿರುತ್ತೆ. ಸೊ ಹೀಗಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಚಿಕ್ಕ ತಿರುಪತಿಯಲ್ಲಿ ಅಲ್ಲಿ ಕುಣಿತ ಮಾಡೋ ಪ್ಲಾನ್ ಹಾಕಿದ್ವಿ, ಆದ್ರೆ ಅಲ್ಲಿ ಭಜನಾ ಕುಣಿತ ಮಾಡಿಲ್ಲ. ಆದ್ರೆ ಡಿಜೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಪ್ರತಿಯೊಬ್ರು ಕೂಡ ಡಿಜೆ ಅಲ್ಲಿ ಕುಣಿತ.
ಪ್ರತಿಯೊಬ್ರು ಕೂಡ, ಅದರಲ್ಲೊಂದು ಜಗ್ಗಣ್ಣಂತೂ ಒಂದೊಂದು ಸ್ಟೆಪ್ ಹಾಕ್ತಿದ್ರು, ಅದು ಮರೀಲಿಕ್ಕೆ ಆಗೋದು. ಥ್ಯಾಂಕ್ ಯು ಈ ಮಾರುತಿ ಪ್ರವಾಸ ತಂಡಕ್ಕೆ. ಇನ್ನೊಂದ್ಸರಿ ಮಾತ್ರ ನಾನು ಬಿಟ್ಟು ಹೋಗ್ಬೇಡಿ ಅಷ್ಟೇ. ಇದು ನಾನು 2ನೇ ಬಾರಿ ಬರ್ತಾ ಇರೋದು. ನನಗೆ ಬೆಟ್ಟ ಹತ್ತೋದು ತುಂಬ ಇಷ್ಟ ಆಯಿತು. ನಾನು ಮತ್ತೆ ಹತ್ತುತ್ತಿರ್ಬೇಕಾಗಿತ್ತು, ಒಂದು ಬೆಟ್ಟ ಮಿಸ್ ಮಾಡ್ಕೊಂಡ್ವಿ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಹಿಂದೆ ಕಿರೀಟದಿಂದ ತುರುಪು ಕಟ್ಟಿಬಿಟ್ಟಿದ್ದಾರೆ ಮೋಹಿನಿ ಅಂತ. ಇನ್ನು ಕಾಸು ಹಿಂದೆನೂ ಇದೆ, ಜನಿವಾರ ಬೆನ್ನೆ ಅಂದರೆ ಪೂರ್ತಿ ಇದೆ. ಯಾವುದೇ ದೇವರಿಗೆ ಹಿಂಭಾಗವಿರಲ್ಲ, ಫ್ಲಾಟ್ ಇರುತ್ತೆ, ಅಚ್ಚು. ಇದು ಅಲ್ವೇ ಅಲ್ಲ, 11 ಅಡಿ ಪರಮಾತ್ಮನನ್ನ ಆಮೂಲಾಗ್ರವಾದ ಕಲೆಯನ್ನ ಅರಳಿಸಿದ್ದಾರೆ ಪರಿಸರ ಶಿಲ್ಪಿಗಳು. ಇದು ಗರುಡ ವಾಹನ, ಕೆಳಗಡೆ ಸಾಕ್ಷಾತ್ ವಿಷ್ಣು ಸ್ವರೂಪಿದೆ. ಪದ್ಮವಾಹನ, ಪದ್ಮಾಸನ, ಕಮಲದ ಮೇಲೆ ನಿಂತಿದ್ದಾರೆ. 2 ಶಂಖ, ಬಲಕ್ಕೆ ಚಕ್ರ, 2 ಗದ, ಬಲಕ್ಕೆ ಪದ್ಮ, ತಾವರೆ ಮಗು ಗಂಟು ಕಾಣುತ್ತೆ. ವಕ್ಷಸ್ಥಲದಲ್ಲಿ ಬಲ ಎದೆ ಬೆಳ್ಳಿದು ಕಾಣ್ತಾ ಇದೆ ನೋಡಿ, ಇಷ್ಟೆಲ್ಲ ಬಲ ಎದೆ, ದೇವರ ಬಲ ಎದೆಯ ಮೇಲೆ ಲಕ್ಷ್ಮೀ ವಿಗ್ರಹ. ಪೀಠ 4 ಅಡಿ, ಪರಮಾತ್ಮ 11 ಅಡಿ. ಇದನ್ನೇ ಬೇಲೂರು ದೇವಸ್ಥಾನಕ್ಕೆ ಬೇಕು ಅಂತ ಹೊಯ್ಸಳ ಶಿಲ್ಪಿಗಳು ಶಿಲೆ ಹುಡುಕೊಂಡು ಹೋದ್ರು ಅಂತಲೂ. ಇದು ಸಾಚಾ ಕೃಷ್ಣ ಶಿಲೆ, ಅಲ್ಲೆಲ್ಲ ಶಿಲೆ ಶಿಲ್ಪಕ್ಕಿದೆ. ಎಲ್ಲ ರೆಡಿ ಮಾಡ್ಕೊಂಡು ಬೇಲೂರಿಗೆ ತಗೊಂಡು ಹೋಗೋಕೆ ಸಾಗಿಸ್ಕೊಂಡು ಬಂದಂತೆ. ಈ ಜಾಗಕ್ಕೆ ಬಂದಾಗ ಒಂದು ಅಡಗಲಜ್ಜಿ ಮನೆ ಇತ್ತು ಅಂತ ಹೇಳ್ತಾರೆ. ಅಡಗಲಜ್ಜಿ ಮನೆ ಅಂದರೆ ಹೋಟ್ಲ್ ಅಂತೀವಲ್ಲ, ಅದು ಇಂಗ್ಲೀಷ್ ಪದ, ಅದಕ್ಕೆ ಮೂಲ ಕನ್ನಡ ಪದ. ಆ ಕಾಲದಲ್ಲಿ ದಾರಿಕಾರ ಊಟ ಉಪಚಾರ ಕೊಡೋ ಒಂದು ಮನೆಗೆ ಅಡಗಲಜ್ಜಿ ಮನೆ. ಅಂಥ ಮನೇಲಿ ಎಲ್ಲ ಉಳ್ಕೊಂಡು ಊಟ ತಿಂಡಿ ಮಾಡಿದ್ರು. 1-2 ಜನ ಈ ಪರಮಾತ್ಮನ ಅಳತೆ ತಗೊಂಡೋದಂತೆ ಬೇಲೂರಿಗೆ. ಇವ್ರು ಹೋಗೋ ಅಷ್ಟೊತ್ತಿಗೆ ಗರ್ಭಗುಡಿ ರೆಡಿ ಇತ್ತು. ಆ ಗರ್ಭಗುಡಿಗೆ ಇವ್ರ ಅಳತೆಗೂ ಸರಿ ಹೋಗಲಿಲ್ಲ. ಬೇರೆ ಎಲ್ಲಿಗೂ ಯಾರಿಗೂ ಹೊಳೆದೇ ಇರೋ ಕಾಲಕ್ಕೆ ಊಟ ಹಾಕಿದ ಅಜ್ಜಿಗೆ ವಹಿಸಿ ಹೋಗ್ತಾರೆ. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ್ದರಿಂದ ನಮ್ಮ ಊರಿಗೆ ಕೊಂಡಜ್ಜಿ ಹೆಸರು ಬಂತು ಅಂತ ಹೇಳ್ತಾರೆ. ಆಧಾರ ಸಾಕ್ಷಿ ಯಾವುದೂ ಇಲ್ಲದೆ ಹೋದ್ರೆ ಕೇಶವನ ಯಾವ ರೀತಿ ಅಳವಡಿಸಿದ್ದಾರೆ ಅದೇ ರೀತಿ ಇದಕ್ಕೂ ಅಳವಡಿಸಿರೋದು. ಕೇಶವ 3 ಅಡಿ ಪೀಠ, 9 ಅಡಿ ಪರಮಾತ್ಮ ಬೇಲೂರ. ಇದು 4 ಅಡಿ ಪೀಠ, 11 ಅಡಿ ಪರಮಾತ್ಮ, ಮತ್ತು 15 ಅಡಿ ಇದು. ಹಾಗಾಗಿ ಅಲ್ಲಿ ಗರ್ಭಗುಡಿಗೆ ಸಾಕಾಗಲಿಲ್ಲವಾದ್ರಿಂದ ಇಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಹಿಂದೆ ಇರಬೇಕಾದ್ದೆಲ್ಲ ಇದೆ ಅಂದರೆ ಅದೇ ಜೈನ ಗೆಜ್ಜೆ ಕೂಡ ಇದೆ. ನೀವು ಅನೇಕ ವಿಗ್ರಹಗಳು ಹಿಂದೆ ಫ್ಲಾಟ್ ವಿಷಯ ಅಚ್ಚು, ಇದು ಅಲ್ಲವೇ ಅಲ್ಲ. ಹಿಂದಿನ ಒಬ್ಬರು ಬೆರಳು ಪ್ರತಿಯೊಂದನ್ನು ಎಲ್ಲರನ್ನೂ ಕರೆ ಮಾಡಿರ್ತಕ್ಕಂಥ ಮಹಾನ್ ಚೇತನ ನಮ್ಮ ಹೊಯ್ಸಳ. ಅಚ್ಚ ಕನ್ನಡಿಗರ ಒಂದು ಕೈ ಚಳಕ ಕಲೆಯನ್ನು ಅರಳಿಸಿದ ವಿಶ್ವದಲ್ಲಿ ಇಂತಹ ಒಂದು ಕಲೆಯನ್ನು ನೋಡಿದ್ರೆ ಬಹಳ ಅಪರೂಪ. ನಾವು ಹೀಗೆ ಇವತ್ತಿಗೂ ಈ ಟೆಕ್ನಾಲಜಿ ಕಾಲದಲ್ಲಿ ಹೀಗಿರಬೇಕು ಅಂತ ಹೇಳುವಂಥ ವಿಜ್ಞಾನಿ ಯಾರೂ ಇಲ್ಲ. ಆ ರೀತಿಯಾದ 500 ವರ್ಷಗಳಲ್ಲಿ ಮನುಷ್ಯನ ಆತ್ಮದಲ್ಲಿ ಇರತಕ್ಕಂಥ ಒಂದು ಚೈತನ್ಯ ಎಷ್ಟು ಅನ್ನೋದನ್ನ ನಮ್ಮ ಪೂರ್ವಿಕರು ಆಧಾರ ಸಹಿತವಾಗಿದ್ದಾರೆ. ಅವತ್ತೇನು ಹಿಟಾಚಿ ಇತ್ತೆ, ಟ್ರೈನ್ ಇತ್ತೆ, ಯಾವುದಿತ್ತು? ಮನುಷ್ಯನ ಆತ್ಮ, ಸದೃಢವಾದ ಆತ್ಮ, ಸೋಳನ್ನು ಕಂಡರಿಯದ ಆತ್ಮನಿಗೆ ಮಾತ್ರ ಇದು ಸಾಧ್ಯ. ಹೊರಟು ಶೀಲಿನಲ್ಲಿ ಅದೆಷ್ಟು ಭಕ್ತನ ಮನಸ್ಸನ್ನು, ಆತ್ಮವನ್ನು ಸೆರೆ ಹಿಡಿಯತಕ್ಕಂಥ ಚೈತನ್ಯವನ್ನು ತುಂಬಿಟ್ಟ ಅಂದರೆ ಮನುಷ್ಯನಿಗಿಂತ ದೇವರು ಬೇರಿಲ್ಲ. ಅಂತಹದ್ದನ್ನು ಮನುಷ್ಯ ರಾಮ, ಕೃಷ್ಣ, ಮತ್ತೊಬ್ಬ ಈಶ್ವರ, ಮತ್ತೊಬ್ಬ ಎಲ್ಲರೂ ಮಾನವೀಯತೆಯಿಂದ ಮೈಗೂಡಿದರೆ ಅವರ ಆ ಆತ್ಮವನ್ನು ಆ ರೀತಿಯಾಗಿ ಹರಿತವಾಗಿ ಇಟ್ಟುಕೊಂಡಿದ್ರು. ಇದಕ್ಕಳ ಅವತ್ತಿನ ಶಿಲ್ಪಿಗಳಲ್ಲಿ ಇದಿಲ್ಲ ಅವರಿಗೆ. ಇದ್ಯಾಕ ನಾವೇನು ಒಂದು ಸಣ್ಣ ಪುಟ್ಟ ಅಂತೀವಿ, ಅವರಿಗೆ ಇದೆಲ್ಲೂ ಕೂಡ ಅಷ್ಟು ಹಗುರವಾಗಿ ಆತ್ಮವನ್ನು ಪರಿಶುದ್ಧವಾಗಿಟ್ಟುಕೊಂಡವರಿಗೆ ಮಾತ್ರ ಇದು ಸಾಧ್ಯ. ದೇವರ ಆತ್ಮಾತ್ಮಗಳ ಪರಿಶಾಮ ಹರಿ. ಈಗ ನೋಡಿ, ನಾವು ಪರಮಾತ್ಮ ಅಂತ ಕೈಂದ್ರೆ ತನ್ನಾತ್ಮನನ್ನು ಪರಾತ್ಮನಾಗಿ ನಿಲ್ಲಿಸ್ತಕ್ಕಂಥವನಿಗೆ ಮಾತ್ರ ತನ್ನಿಷ್ಟಾರ್ಥ ಸಿದ್ಧಿ ಆಗಲಿಕ್ಕೆ ಸಾಧ್ಯ. ಕಾಟಾಚಾರಕ್ಕೆ ನಾನು ಪ್ರಸಾದ ಕೇಳಿದೆ, ಅದು ಅತ್ಲಾಗಾತು, ನಾನು ಕೊಡ್ತೀನಿ ಅಂದೆ, ದೇವರಿಗೆ ಏನಾದ್ರು ಕೊಡಕ್ಕೆ ಸಾಧ್ಯವೇ? ಈ ಹರಕೆ ಹಾಕಿರೋದು ನನ್ನ ಮನೆ ಕಸ ಇದು ಮಾಡು, ದನ ಹೋಗಿದ ಕರ್ಕಪ, ನಿನಗೆ ಏನೋ ಕೊಡ್ತೀವಿ, ಇವೆಲ್ಲ ಮೌಢ್ಯತೆಯಿಂದ ಮುಳುಗಿದ ಹಿಂದುತ್ವ ಅಲ್ಲ. ದೇವರು ನಮ್ಗೆ ಯಾಕೆ ಪ್ರಾಣ ಕೊಟ್ಟು, ನಮ್ಮ ಆತ್ಮ ಶುದ್ಧವಾಗಿದೆ ಕೊಡು, ನನಗೆ ಯಾಕೆ ನನ್ನ ಜೀವ ಕೊಟ್ಟಿದೀಯ ಅಂತ ದೇವರನ್ನ ಕೇಳಬೇಕು. ಅದು ಭಕ್ತಿ. ನಾವು ಮೌಢ್ಯದಲ್ಲಿ ಏನೋ ಕೊಟ್ಟು ದೇವರನ್ನ ಕೇಳೋದು ಬದುಕಲ್ಲ. ಅವನು ಕೊಡೋದೇ ಅನ್ನ ನಮಗೆ, ನಾವೇನನ್ನು ಕೊಡೋಕ್ಕೆ ಸಾಧ್ಯ? ಯಾಕೆ ನನಗೆ ಜನ್ಮ ಕೊಟ್ಟೆ? ಅಪ್ಪ ಅಮ್ಮನ ಕೇಳಿದಾಗ ದೇವರನ್ನು ಕೇಳಬೇಕು. ದೈವಿಕ ಶಕ್ತಿ ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿರೋದು ಅಲ್ವೇ? ಹಾಗಂದಾಗ ದೇವರನ್ನ ನಾವಿನ್ನೂ ಅರ್ಥ ಮಾಡಬೇಕಂದ್ರೆ ಮನುಷ್ಯನ ಆತ್ಮಕ್ಕಿಂತ ಮಿಗಿಲಾಗಿ ಸಿಗ್ತದೆ ಅನ್ನೋಕ್ಕೆ ಮಾತಾ ಪಿತೃಗಳ ರೇತೋ ರಕ್ತದಿಂದ ಒಂದು ಅಣುವಿನಿಂದ ಮಾತೆ ಕೋಟ್ಯಾನುಕೋಟಿ ಜೀವಾಣುಗಳ ಕಂತೆಯನ್ನು ಸೃಷ್ಟಿಸುತ್ತಾಳೆ. ಆ ನಂತರ ತನಗನೆ ಆದ್ಮೇಲೆ ಜನನೀ ಜನ್ಮ ಭೂಮಿಶ್ಚ, ಭೂಮಾತೆ ಎಳೆದು ಬಿಡ್ತಾಳೆ ನಮ್ಮನ್ನ. ಆಗ
ಆ ಮಗು ಜೀವಾವಳ ಕಂತೆ ತಿರುಗಿ ಮಾಡಿ ಬದ್ದಾಡಿ ಏನೋ ಮಾಡಿ ತನಗೂ ಭೂಮಿಗೂ ಇರತಕ್ಕಂಥ ಅವಿನಾಭಾವ ಸಂಬಂಧವನ್ನು ಹಿಡಿದು ಬಿಡುತ್ತೆ. ಆ ನಂತರ ದೇವರಿದೆಯಲ್ಲ ಸಾಚಾ ದೇವರು, ಅದು ಅಯ್ಯೋ ಹಿಂಜಲು ಕಣ ಮುಂಡಿದೆ, ಹಿಂಗಲ ಕಣೋ, ಹಂಗಲ ಕಣೋ. ಆ ಜೀವಾವಳ ಕಂತೆಗೆ ಜೀವವನ್ನು ತುಂಬತಕ್ಕಂಥ ಮಹಾಮಾತೆ ಇಡೀ ಸಚರಾಚರ ಜೀವರಾಶಿಗಳಿಗೂ ತಾಯಿಯೇ ಮೊದಲ ದೇವರು. ಅದಕ್ಕಿಂತ ದೇವರನ್ನು ನಾವು ಕಾಣಕ್ಕಾಗಲ್ಲ. ಇದನ್ನು ನಾವು ಮಾಡ್ಕೊಂಡದ್ದು ಯಾಕೆ ಅಂದ್ರೆ, ಹಿಂದೂಗಳು ಗಂಟೆ ನಗಾರಿ, ಮತ್ತೊಂದು ಸಾಬಿ ಕೂಗ್ತಾನೆ, ಚರ್ಚಲ್ಲಿ ಗಂಟೆ ಹೊಳಿತಾನೆ. ಈ ಎಲ್ಲ ಶಬ್ದಗಳು ಏನು ಹೇಳುತ್ತೆ, 10 ಆತ್ಮಗಳ ಒಕ್ಕೂಟ ಒಂದು ಶಕ್ತಿ ಆಗಲಿಕ್ಕೆ ಸಾಧ್ಯ, ಅದು ದೇವಸ್ಥಾನ. ಗಂಟೆ ಅಲ್ಲ ಶಬ್ದ ಆ ಹೊರತು ಅಂತ ಆತ್ಮಗಳ ಒಕ್ಕೂಟ ಆಗಬೇಕು. ಇದರಲ್ಲಿ ಜಾತೀಯತೆ ಮತ್ತೊಂದಿಲ್ಲ. ಸಾಬಿ ಕೂತ್ಕೊಂಡಿದ್ದ ಗಂಟೆ ಆಡಿಸಿ ಕಿವಿ ಮುಚ್ಕೊತಾನ, ನಾವು ಸಾಬಿ ಕೂಗಿ ಕಿವಿ ಮುಚ್ಕೊಂತೀನ. ತದೇಕ ಲಗ್ನಂ, ಯಾವುದಕ್ಕೂ ಭೇದ ಭಾವವನ್ನು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅಕ್ಕಿ ಒಂದರಲ್ಲಿ ಅನೇಕರಿಗೆ ಉಪ್ಪಿಟ್ಟು ಬೇಕು, ಚಿತ್ರಾನ್ನ ಬೇಕು, ದೋಸೆ ಬೇಕು, ಮತ್ತೊಂದು ಬೇಕು. ಅಕ್ಕಿ ಒಂದೇ, ದೇವರು ಅನ್ನೋ ಅಂಶ ಒಂದು. ನಾವು ಅದಂಥದ್ದು ಇಂಥದ್ದು. ಶುಚಿತ್ವಕ್ಕಿಂತ ಬೇರೊಂದು ದೇವರಿಲ್ಲ. ಹಾಗಾಗಿ ಮೇಲು ಕೀಳು ಅನ್ನೋದನ್ನ ಕಂಡುಕೊಂಡು ಬಂದಿತ್ತು ಹಿಂದೂ ಧರ್ಮ. ಶುಚಿತ್ವವನ್ನ ಅಶುಚಿತ್ವವನ್ನು ದೂರ ಇಟ್ಟಿತ್ತು, ಅದು ನಿಜ. ನಮ್ಮನ್ನು ದೂರ ಇಟ್ಟಿದ್ರು ಅಂದ್ರೆ ಶುಚಿಯಾಗಿ ಬಾ ಅಂತ ಹೇಳಿದ್ರು. ಆದ್ರೆ ಇವತ್ತು ಹಾಗಾಗಿಲ್ಲ. ನಮ್ಮ ಸರ್ಕಾರ ಮತ್ತೊಬ್ರು ನಮ್ಮನ್ನು ಹಿಂದಿಟ್ಟಿದ್ರು. ಯಾಕೆ ಇಟ್ಟಿದ್ರು? ಇವತ್ತು ಯಾರು ಇಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರನ್ನು ನೇರವಾಗಿ ಕಾಣ್ತಕ್ಕಂಥ ಒಂದು ವಿಧಾನ ಆತ್ಮಶುದ್ಧಿ. ಅದಕ್ಕಿಂತ ಬೇರೆ ಅದಕ್ಕೆ ಏನನ್ನು ಕೊಡುವಂತ ಭಕ್ತಿ ಬೇಡ. ದೇವರಿಗೆ ನಾವು ಇದಕ್ಕೆ ಕೊಡ್ಬೇಕು. ನೋಡಿ, ಈ ಹೊಲಸ ಕೆಲಸ ಮಾಡಿದ್ರಲ್ಲ, ದೇವರನ್ನ ಬಂದ ಭಕ್ತರು ಏನ್ ಮಾಡ್ತಾರೆ, ದೇವರನ್ನೇ ಮಾಡಲ್ಲ, ಅಯ್ಯೋ ದೇವಸ್ಥಾನ ಹೀಗಿದೆಯಲ್ಲ ಅಂತಾರೆ ಹೊರತು ದೇವರನ್ನೇನು ಮಾಡೋಕ್ಕಾಗಲ್ಲ. ಹಾಗೆ ಸರ್ವವ್ಯಾಪಿ ಭೂಮಾತನೇ ಒಂದು ದೈವಿಕ ಶಕ್ತಿ. ಅಣುವಲ್ಲಿ ದೇವರ ಶಕ್ತಿ. ಹಶುವಾಗಿದೆ ಅಂದ್ರೆ ಏನ್ ತಿನ್ಬೇಕು? ಭೂಮಿಯಿಂದ ಬಂದನ್ನ ತಿನ್ನಬೇಕು. ಅದು ಜೀವ ಕೊಡುತ್ತೆ, ಅದು ದೈವಿಕ ಶಕ್ತಿ. ದೇವರನ್ನ ಕಾಣ್ತಕ್ಕಂಥ ಒಂದು ಅನೇಕ ವಿಧಾನಗಳಲ್ಲಿ ಪರಮಾತ್ಮನನ್ನ ನಾವು ನಮ್ಮ ಆತ್ಮದಲ್ಲಿ ಕಲಿಬೇಕು. ನಿಸ್ವಾರ್ಥ ಸೇವಕನಿಗೆ ಮತ್ತೊಂದು ಯಾವ ಗೊಂದಲವೂ ಬರಕ್ಕೆ ಸಾಧ್ಯವೇ ಇಲ್ಲ. ಬೇರೆ ವೈರಿಗಳಾಗ್ಲಿ ಮತ್ತೊಬ್ಬಾಗ್ಲಿ ಏನೇ ಮಾಡ್ತೀನಿ ಅಂತ ಬಂದು ಸತ್ಯಾತ್ಮನನ್ನು ಏನು ಮಾಡೋಕ್ಕೂ ಸಾಧ್ಯವೇ ಇಲ್ಲ. ನಮ್ಮ ಹಿಂದೂ ಧರ್ಮದ ಅನೇಕ ಪುಸ್ತಕ ಇತಿಹಾಸವನ್ನು ತೆಗೆದು ನೋಡಿ, ಮಹಾಭಾರತ ರಾಮಾಯಣ ಮತ್ತೊಂದು ತೆಗೆದ್ರು ಕೊನೆಯಲ್ಲಿ ಸತ್ಯಕ್ಕೆ ಜಯ. ಸತ್ಯಮೇವ ಜಯತಿ. ಭಾರತದ ಸಂವಿಧಾನಬದ್ಧವಾದಂತಹ ವಾಕ್ಯ ಸತ್ಯ. ಸತ್ಯಾತ್ಮನನ್ನು ಯಾವ ಶಕ್ತಿಯೂ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಗೋವಿಂದ ಮುಕುಂದ ಮರವರ್ಧ ನಮೋ ನಾರಾಯಣ. ಶ್ರೀ ಮಾರುತಿ ಟೂರಿಸ್ಟ್ ಟ್ರಸ್ಟ್ದವ್ರಿಗೆ ನಮ್ಮ ಅಭಿನಂದನೆಗಳು. ನಾವು ಬರ್ಬೇಕಂತ ಇದ್ರು, ಆದರೆ ನಮ್ಮ ಮೈನ ರಮೇಶ್ ನಂತರ ಕೇಳ್ದೆ, ಜನ ಹೇಳ್ರು. ಅವಾಗ ಸುಮ್ಮನೆ ಕಡೆಗೆ ಬರೋ ಒಂದು ದಿವ್ಸ ಮೊದಲೇ ಜನ ಕಮ್ಮಿ ಅವರೇ ಬನ್ನಿ ಅಂತ ಹೇಳ್ದೆ. ಹಂಗೆ ಬಂದರು. ಅದು ನಮ್ಮ ಯಜಮಾನ್ರು ಸ್ವಲ್ಪ ಆರೋಗ್ಯ ಇದಿತ್ತು, ಆದರೂ ನಾವು ದೇವ್ರ ಹೆಸರು ಹೇಳಿ ಆ ದೇವ್ರ ಕಾಂಬಂತ ಭಾಗ್ಯ ನಮ್ಗೆ ಅದಂತಿ ಬಂದರು. ಆದ್ರೆ ನಮ್ಮ ಯಜಮಾನ್ರು 2 ತಾವಲ್ಲ ಪ್ರಸನ್ನ ಗಣಪತಿ ಹತ್ರ ಮತ್ತು ಇವತ್ತೊಂದು ದೇವಸ್ಥಾನಕ್ಕೆ ರಿಕ್ಷಾ ಮಾಡಿ ಕರ್ಕೊಂಡು ಹೋದಕ್ಕೆ ಮಧ್ಯಾಹ್ನದ ಊಟವನ್ನು ತಯಾರು ಮಾಡ್ತಾ ಇದ್ದಾರೆ. ನೋಡುವಂತ ಭಾಗ್ಯ ನೀವು ಕೊಟ್ರೆ ತುಂಬ ಧನ್ಯವಾದ ಹೇಳಿ ಈ ತಂಡದವ್ರಿಗೆ ಅಣ್ಣ ತಮ್ಮದಿರ ಅಕ್ಕ ತಂದಿರ್ನೆಲ್ಲೋ ಇಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು ಸಂತೋಷ ಆಯಿತು. ಇನ್ನು ಇದೇ ನಮ್ಮನೆ ಇರಲಿ ಅಂತ ನಾನು ಹೇಳಿ ಮುಗಿಸ್ತೆ. ಮತ್ತೆ ನಮಗೆ ಮತ್ತು ಅವಕಾಶ ಇದ್ರೆ ನಾವು ಬರ್ತರು ಮುಂದೆ ಅಂತ ಹೇಳಿ ಧನ್ಯವಾದಗಳು. ಇದೇನಿದೆ? ಬದನೆಕಾಯನ್ನ ಕೊಚ್ಚಿ ಇವತ್ತು ದಾಲ್ ಸಾರನ್ನ ರೆಡಿ ಮಾಡ್ತಾ ಇದ್ದಾರೆ. ರಮೇಶ್ ಅಣ್ಣನ ತಂಡದಿಂದ ಅಡುಗೆ ಕಾರ್ಯಕ್ರಮ. ಹಿರಿಯರು ತುಂಬಾ ಅನುಭವಿಗಳು, ನಮ್ಮ ಸ್ನೇಹಿತರು ಕೂಡ
ಗೋಕರ್ಣ ಅಂತ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ದೇವಸ್ಥಾನದ ಅರ್ಚಕರು ರಾಘವಣ್ಣನ ತಂಡದಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ. ಇಡೀ ಬಸ್ಸನ್ನ ಕ್ಲೀನ್ ಮಾಡಿದ್ದಾರೆ ಅವರು. ಅವರ ಜವಾಬ್ದಾರಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಮೊಬೈಲ್ ನೋಡ್ತಾ ಇದ್ದಾರೆ. ಅವಾಗಿಂದ ಹಿಂದೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಚಿಕ್ಕು ಅವರು ಕಾಯಿ ತೋರಿತಾ ಇದ್ದಾರೆ. ಒಂದ್ ತಾಸಾಯ್ತು ಕಾಯಿ ಆದ್ರೆ ಕಾಯಿ ಏನು ತುರಿದಂಗಿಲ್ಲ. ಪ್ರಸನ್ನ ನಾಯ್ಕರ್ ಅವರು ಟೊಮೊಟೊವನ್ನು ಸಿಕ್ಕಾಪಟ್ಟಿ ಸ್ಪೀಡಲ್ಲಿ ಕೊಯ್ತಾ ಇದ್ದಾರೆ. ಲಕ್ಷ್ಮಣ್ಣ ಮೆಣಸ್ಕೊತ್ತವ್ರೆ. ಇವತ್ತು ಇಡೀ ಕಾರ್ದಲ್ಲಿ ಇರ್ತಾರ ಅವರು. ಎಲ್ಲರೂ ಕೂಡ ಎಲ್ಲ ಸದಸ್ಯರು ಸೇರಿ ಇವರು ನಾಗರಾಜ್ ನಾಯ್ಕರ್ ಅವರು ಸಹ ಕಾರ್ಯದರ್ಶಿ ಕೂಡ ಹೌದು. ಈ ಕಿರಾಣಿ ಮತ್ತೆ ತರಕಾರಿ ಐಟಮ್ಗಳ ರೂವಾರಿಯಾಗಿ ಡೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಆ ಮಹಿಮೆ ಇದೆ ಅನ್ನಿಸ್ತದೆ. ಎಲ್ಲ ಬಂದಂತ ಎಲ್ಲ ಭಕ್ತಾದಿಗಳಿಗೆ ತುಂಬಾ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅತ್ಯಂತ ಪುಣ್ಯಕ್ಷೇತ್ರ ಮತ್ತು ಗ್ರಾಮೀಣ ಹಿರಿಯಾಗಿಡಿ ಮತ್ತಾರಿದ್ದಾರೆ? ಈಗ ಅಡುಗೆ ಸಿದ್ಧವಾಗಿದ್ದು ಊಟವನ್ನು ಬಡಿಸಿಕೊಳ್ತಾ ಇದ್ದಾರೆ. ಗಜನ ಅವರಿಗೆ ಹೋಳಿ ಬೇಕಾಗಿದೆ. ನೆನಗುಳಿಯುವಂತಹ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಟ್ಟೆ. ಇನ್ನು ಅನೇಕ ಗಣ್ಯರು ಸೇರಿ 62 ದಿವಸ ಖರೀದಿ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಏನಾದರೂ ಬೆಳೆಸಬೇಕು ಅಂತ ಏನೇನೋ ಮಾಡಬೇಕಾದ್ರೂ ಕೂಡ ಅದಕ್ಕೆ ಶಾಸಕ ಮತ್ತು ಸರ್ಕಾರ ಅನುಸರಿಸಿ ಎಷ್ಟು ಹೇಳಬೇಕು ಅಷ್ಟು ಸುರಕ್ಷವಾಗಿ ನಾವು ಹೇಳ್ತೇವೆ ಹೊರತು
ಅದಕ್ಕಿಂತ ಹೆಚ್ಚಿನ ಆಗ್ರಹ ಒತ್ತಾಯವನ್ನು ಯಾವತ್ತೂ ಕೂಡ ನಮ್ಮ ಜೀವ. ಶ್ರೀಧರ ಕೃಷ್ಣ, ನಾನು ನಿನ್ಗೆ ಹೋಗ್ಬೇಕಿದ್ರೆ ಹೇಳ್ರು, ಮದುವೆ ಬರ್ತೀನಿ ನೀನು ಇವತ್ತು ಮೀಟಿಂಗ್ ಅದಂತ ಹೇಳಿ ನಾನು ಗಂಡನ ಹತ್ರನೂ ಕೇಳಲಿಲ್ಲ ಇದೆ. ನಂಗಂತೂ ತುಂಬ ಖುಷಿ ಆಯಿತು ಮಾರಾಟ. ನಾನು ನೋಡ್ದಿದ್ದ ದೇವರೆಲ್ಲ ನೋಡಿದೆ ಇವತ್ತು. ಇದೇ ಸಂತೋಷ ಆಯ್ತು. ಇಲ್ಲೆಲ್ಲ ಇದ್ದವರು ನಂಗೆ ಖುಷಿ ಮಾಡ್ರು. ನಂಗೆಲ್ಲ ಗೊತ್ತು ತಮ್ಮದೇರೇ ಸಹ ಇವರೆಲ್ಲ ತಿಂಡಿ ಇವತ್ತು ಪೂರಿ. ನಾವೀಗ ಪುರಿಯನ್ನು ಮಾಡದಿದ್ದೇವೆ. ಬಿಸ್ಲು ಅನ್ಕೊಟ್ಟು ನೋಡ ಬೇಡಲ್ಲ ಬಾಂಡಿ ಖಾಲಿ ಅಲ್ಲ ಪುರಿ ಒಂದು ಪೋಡಿದೆ. ವಿಡಿಯೋ ಮಾಡ್ತಿದ್ರ ವಿಡಿಯೋ ಮಾಡಿ ಕಡೆ ಎಂಟ್ರೆನ್ಸ್ ಒಂದು ಕಡೆ ಹೊಡಿ. ನಾವೀಗ ಚಿಕ್ಕ ತಿರುಪತಿಯಲ್ಲಿದ್ದೇವೆ. ಶ್ರೀದೇವರ ದರ್ಶನವನ್ನು ಪಡೆದು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಇದ್ದೇವೆ. ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಊಟದ ಹಾಲ್ ತುಂಬಾ ಅದ್ಭುತವಾಗಿದೆ. ನನಗೆ ತುಂಬಾ 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 ಸಂತೋಷವಾಯಿತು. ನಾನು ಒಂದು ವಾರ ಹಿಂಗೆ ನಮ್ಮ ಉದ್ಯೋಗ ಬಿಟ್ಟು ಬಂದಕ್ಕೂ ತುಂಬಾ ಸಂತೋಷ ಆಯ್ತು. ನಂಗೆ ಊರೆಲ್ಲ ನೋಡಿ ಬಹಳ ಬಹಳ ಖುಷಿ ಆಯ್ತು. ನಂಗೆ ಮತ್ತೆ ಬರುವ ವರ್ಷ ಬರ್ಬೇಕಂತ ಬಹಳ ತುಂಬಾ ಆಸೆ ಉಂಟು, ಆದ್ರೂ ಸಾಧ್ಯ ಇಲ್ಲ. ನೋಡಿ ಬಹಳ ಪ್ರಯತ್ನ ಮಾಡ್ತೇನೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಮಾರುತಿ ಪ್ರವಾಸ ತಂಡಕ್ಕೆ ನನ್ನ ಧನ್ಯವಾದಗಳು. ನಾನು ಇದು ಬರ್ತಾ ಇರುವುದು ಈಗ 3ನೇ ಬಾರಿ. ಈ ಪ್ರವಾಸ ತಂಡದ ಜೊತೆಗೆ ಬರುವುದಂದ್ರೆ ತುಂಬಾ ಖುಷಿ. ಈ ಬಾರಿ ಬಂದಂತ ಎಲ್ಲಾ ಸದಸ್ಯರು
ಪ್ರತಿಯೊಬ್ಬರು ಕೂಡ ಎಲ್ಲ ವಿಷಯದಲ್ಲೂ ಎಲ್ಲರ ಜೊತೆಗೂ ಹೊಂದಿಕೊಂಡು ಎಲ್ಲ ವಿಷಯದಲ್ಲೂ ಊಟದ ವಿಷಯದಲ್ಲಾಗಲಿ ಮತ್ತು ದೇವಸ್ಥಾನ ದರ್ಶನ ಮಾಡುವ ವಿಷಯದಲ್ಲಾಗಲಿ ಎಲ್ಲ ಥರದ ವಿಷಯದಲ್ಲೂ ಎಲ್ಲರ ಜೊತೆ ಹೊಂದ್ಕೊಂಡು ನಗ್ನಗ್ತಾ ಇಷ್ಟು ದಿನ 7 ದಿನ ಕಳೆದಿವೆ ಅಂತಂದು ಗೊತ್ತೇ ಆಗಲಿಲ್ಲ. ನಾವು ಪ್ರವಾಸಕ್ಕೆ ಅಂತ ಪ್ರತಿದಿನ ಪ್ರತಿ ವರ್ಷದಲ್ಲಿ ಪ್ರತಿದಿನ ಬರ್ಲಿಕ್ಕೆ ಆಗೋದಿಲ್ಲ ಹೊರಗಡೆ. ವರ್ಷದಲ್ಲಿ ಎಲ್ಲರೂ ಒಂದು ಬಾರಿ ಅಷ್ಟೇ. ಆ ಒಂದು ಬಾರಿ ಬರುವುದು ಅಂದರೆ ಅದು ತುಂಬ ಇಷ್ಟನೇ ಎಲ್ಲರಿಗೂ. ಪ್ರವಾಸಕ್ಕೆ ನಾವು ಮನೆ ಜಂಜಾಟಗಳನ್ನೆಲ್ಲ ಬಿಟ್ಟು ಈಗ 1 ವಾರ ಕಳೆದಿರ್ತೀವಲ್ಲ, ಒಂದು ವಾರದ ಖುಷಿನ ಯಾವಾಗಲೂ ಮರೀಲಿಕ್ಕಾಗಲ್ಲ. ವರ್ಷದ ಪೂರ್ತಿ ಇರ್ತದೆ ಆ ಖುಷಿ ನಮಗೆ. ಈ ಪ್ರವಾಸದಲ್ಲಿ ನಾವೀಗ ಭಜನೆ ಮಾಡ್ಕೊತ, ಹಾಡು ಹೇಳ್ಕೊತ, ಕುಣ್ಕೊತ ಖುಷಿಯಿಂದ ಬಂದ್ವಿ. ಭಾರಿ ಖುಷಿ ಆಗ್ತದೆ ಎಲ್ಲ ವಿಷಯದಲ್ಲೂ. ಈ ಬಾರಿ ಸೇರ್ಕೊಂಡಂಥ ಹೊಸ ಸದಸ್ಯರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ಭಜನೆ ಮಾಡೋದು ಮಾಡಿದ್ರು ಎಲ್ಲರೂ ಭಜನೆ ಮಾಡಿದ್ರು. ಈಗ ತುಂಬ ಲೇಡೀಸಲ್ಲಿ 2-3 ಜನ ಎಲ್ಲರೂ ಭಜನೆ ಮಾಡಿದ್ರು. ಅವ್ರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ಊಟದ ವಿಷಯದಲ್ಲೂ ಅಂತ ಎಲ್ಲ ಅಡುಗೆ ಮಾಡಿಕೊಟ್ಟಂಥ ಶ್ರೀಕಾಂತ ಅವರಿಗೆಲ್ಲರಿಗೂ ಅವ್ರ ಟೀಮ್ಗೂ ಸಹಿತ ಬೆಳಗಿನ ತಿಂಡಿ ಅಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಡುಗೆ ಎಲ್ಲ ಈ ಬಾರಿ ಅಡುಗೆ ಮಾಡಿದ ಊಟದ ತಯಾರಿ ಮಾಡಿದ್ದು ಕಡಿಮೆ ಆದ್ರೂ ಬೆಳಗಿನ ತಿಂಡಿ ಅಂತೂ ಪ್ರತಿದಿನ ಮಾಡಿದ್ದು. ಆ ಬೆಳಗಿನ ತಿಂಡಿನ ಪ್ರತಿದಿನ ಮಾಡಿದ ತಿಂಡಿನೂ ಒಂದಿನೂ ಹಾಳಾಗಲಿಲ್ಲ. ಅದೆಲ್ಲ ಒಳ್ಳೆ ಥರದಲ್ಲೇ ಆಗಿತ್ತು. ಅದೇ ರೀತಿ ಎಲ್ಲ ವಿಷಯದಲ್ಲೂ ಇಷ್ಟು ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು. ಗೊರವನಹಳ್ಳಿಯಿಂದ ಯಡೇರು ಹೋಗುವ ಮಾರ್ಗ ಮಧ್ಯೆ 4 ಗಂಟೆಗೆ ಒಂದು ಚಾದ ವ್ಯವಸ್ಥೆ. ಟೂರಿಸ್ಟ್ ಟೀಮಿನ ಅತ್ಯುತ್ತಮ ನಡಿಗೆ ಇದು ಅತಿ ಇನ್ನೂ ಹೆಸರಾಂತವಾಗಲಿ ಅಂತೇಳಿ ನಾನು ಬಯಸ್ತೇನೆ. ನಾನು ಸಿರ್ಚಲ್ಲಿದ್ದಾಗ ಈ ಟೂರನ್ನು ಕೇಳ್ತಾನೆ ಇರ್ತಿದ್ದೆ. ಯಾವಾಗ ನಸೀಬ್ ಬರ್ತಿತ್ತು ಗೊತ್ತಿಲ್ಲ, ಹೋಗ್ಬೇಕು ಅಂತೇಳಿ. ಈ ವರ್ಷ ನನ್ನ ಇದು ಕೂಡ ಬಂತು. ನಾನು ಬಹಳಷ್ಟು ಕಾಶಿ, ರಾಮೇಶ್ವರ ಎಲ್ಲ ಟೂರ್ ಮಾಡಿದ್ದೀನಿ. ಈ ಟೂರ್ನಲ್ಲಿ ಅಷ್ಟೆಲ್ಲ ಟೂರ್ ಮಾಡಿದ್ದು ಏನು ಅನಿಸ್ಲಿಲ್ಲ ನನಗೆ. ಈ ಟೂರ್ನಲ್ಲಿ ಬಹಳ ಅನಿಸ್ತು. ಮತ್ತೊಂದು ವಿಷಯ, ಊಟ, ಚಹಾ, ತಿಂಡಿ ಒಳಗೆ ಯಾವುದೇ ಒಂದು ದೋಷ ಬಂದಿಲ್ಲ, ಅದರಲ್ಲಿ ಕಾಣಲಿಲ್ಲ ನನಗೆ. ಉತ್ತಮವಾಗಿ ಮಾಡಿದ್ದಕ್ಕೆ ಈ ಟೀಮಿಗೆ ಧನ್ಯವಾದಗಳು. ಇದಕ್ಕಿಂತ ಮುಖ್ಯವಾಗಿ ಮಾರುತಿ ನಾಯಕರಿಗೆ ಅನೇಕ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವರ್ಷ ಮತ್ತೆ ಇಟ್ಟಾಗ ಯಾವ ಊರು ಅಂತ ನೋಡಿ ಬರ್ಬೇಕಂತ ಮನಸ್ಸು ನಂದಿದೆ. ಇನ್ನೂ ಯಶಸ್ವಿ ಆಗಲಿ ಅಂತ ದೇವರ ಹತ್ರ ಬೇಡಿಕೊಂಡು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವೀಗ ಶ್ರೀ ಕ್ಷೇತ್ರ ಮೇಲುಕೋಟೆಯಲ್ಲಿದ್ದೇವೆ. ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಾರುತಿ ಪ್ರವಾಸ ತಂಡದ ಡೈರೆಕ್ಟರ್ ನೋಡ್ತಾ ಇದ್ದೀರಲ್ಲ, ಇವರೇ ಡೈರೆಕ್ಟರ್. ಇವರು ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕರು ಹಾಗೂ ಮೇನ್ ಅಡುಗೆಯಲ್ಲಿ ಮೇನ್ ಕುಕ್ ಇವರು. ಸರಿಯಾಗಿ ನೋಡಿ, ಇವರು ಕೂಡ ಸಹ ಕಾರ್ಯದರ್ಶಿ ನಾಗರಾಜ್ ನಾಯ್ಕರವರು, ಸ್ಟೋರ್ ಮ್ಯಾನೇಜರ್ ಮತ್ತು ಸಹ ಕಾರ್ಯದರ್ಶಿ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಾಗರಾಜ್ ಅವರು. ಜಗ್ಗು ಬ್ರದರ್ ಶ್ರೀ ಮಾರುತಿ ಪ್ರವಾಸ ತಂಡದ ಪದಾಧಿಕಾರಿ. ಇವರು ಶ್ರೀಧರನ್ ಅವರು ಕೂಡ ಶ್ರೀ ಮಾರುತಿ ಪ್ರವಾಸ ತಂಡದ ಪದಾಧಿಕಾರಿ.
ಇವರು ರಾಘುನಾಯ್ಕ್ ಅಂತ ನಮ್ಮ ಶ್ರೀ ಮಾರುತಿ ಪ್ರವಾಸ ತಂಡದ ಮಾಜಿ ಕಾರ್ಯದರ್ಶಿ ಕೂಡ ಹೌದು. ಇವರು ಭಾಸ್ಕರ್ ನಾಯ್ಕ್, ಇವರು ಈಗ ನೂತನವಾಗಿ ಬಂದಿದ್ದಾರೆ. ಇವರು ಹರೀಶ್ ನಾಯ್ಕ್, 3ನೇ ಬಾರಿ ಪ್ರವಾಸ ತಂಡದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ರೆ ಕೆಲಸ ಮಾಡ್ತಾ ಇರೋದು ಟೊಮಾಟೊ ಗೊತ್ತಿರೋದು ಇವತ್ತೇ ಮಾತ್ರ. ನಮ್ಮ ಗೀತಕ್ಕ, ಮಾಜಿ ಅಧ್ಯಕ್ಷರು ಕೂಡ ಹೌದು ಶ್ರೀ ಮಾರುತಿ ಪ್ರವಾಸ ತಂಡದ್ದು. ಗಜಾನನ ನಾಯ್ಕ್, ನಮ್ಮ ಶ್ರೀ ಮಾರುತಿ ಪ್ರವಾಸ ತಂಡದ ಪದಾಧಿಕಾರಿ, ಸತತವಾಗಿ 13ನೇ ವರ್ಷ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಆದ್ರೆ 1 ರೂಪಾಯಿ ಬಿಚ್ಚಿಲ್ಲ ಮಾತ್ರ. ಈಗ ಒಗ್ಗರಣೆ ಅವಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ. ಮೇಲುಕೋಟೆ ದೇವರ ಆಶೀರ್ವಾದದಿಂದ ಇವರಿಬ್ರು 30 ವರ್ಷದ ನಂತರ ಒಂದಾಗಿದ್ದಾರೆ. ಇವರು ಶ್ರೀ ಮಾರುತಿ ಪ್ರವಾಸ ತಂಡಕ್ಕೆ ಬಂದ ನಿಮ್ಮ ಅನುಭವ ಅನಿಸಿಕೆಗಳನ್ನ ಹೇಳಿ. ಅನುಭವ ಏನಿಲ್ಲ, ಟೈಮ್ ಸರಿ ಊಟ ಸರಿ ಆಗ್ತಾ ಇಲ್ಲ ನಮ್ದು. ಮತ್ತೆ ನಮ್ಗೆ ಒಳ್ಳೆ ಊಟ ಸಿಕ್ಬಿಟ್ರೆ ನಾವು ಒಳ್ಳೆ ಮಾಡ್ಬೇಕಂತ ನಾಳೆ ಒಂದಿವ್ಸಿ, ನಾಳೆ ಒಂದೇ ದಿವಸ ಸಾಕು. ಮತ್ತೆ ಉಳಿದ ದಿವಸ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿರು. ಹೊಟ್ಟೆ ಎಲ್ಲ ಸಮ ಆಗೋದಿಲ್ಲ. ಇವತ್ತು ಗಡಿ ಪೂಜೆ ಗಡಿ ಪೂಜೆ ಮಾಡ್ಬೇಕಂತ ಅವ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಡೆ ತಿರ್ಸಿ ಅಲ್ಲೊಂದು ಬಸ್ರಿ ಉಂಟು. ಈಗ ಮೇಲುಕೋಟೆ ಆದ್ಮೇಲೆ ಎಲ್ಲಿ ಹೋಗ್ತೀರಾ? ಕೆಳಗಿನ ಕೋಟೆಗೆ ಹೋಗುದೇ. ಕೆಳಗಿನ ಕೋಟೆ. ಮಾರುತಿ ಪ್ರವಾಸ ತಂಡದ ಉಪಾಧ್ಯಕ್ಷರಾಗಿ ವಸಂತ್ ಬ್ರದರ್ ಇದ್ದಾರೆ ಮತ್ತು ಪ್ರೇಕ್ಷಣಿಕ ಸ್ಥಳದ ಮಾಹಿತಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ.